ಇದು ಮೂರನೇ ಅಲೆಯ ಟೆನ್ಷನ್. ಇಂದ ಎರಡನೇ ಅಲೆಗೆ ಬರಬೇಕಾದ್ರೆ ಆಗ ಮಾಡಿದ ತಪ್ಪು ಮತ್ತೆ ಆಗಬಾರದು. ಮುನ್ನೆಚ್ಚರಿಕೆ ತೆಗೆದುಕೊಳ್ತಾ ಇದೆ ಬಿಬಿಎಂಪಿ. ಕೊರೋನಾ ಮೂರನೇ ಅಲೆಗೆ ಸಿದ್ಧವಾಗ್ತಾ ಇದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಅವರೇನು ಮಾಡ್ತಿದ್ದಾರೆ ಅಂದರೆ ಮಕ್ಕಳಿಗಾಗಿ ವಿಶೇಷ ಕೋವಿಡ್ ಕೇರ್ ಸೆಂಟರ್ನ ಶುರು ಮಾಡ್ತಿದ್ದಾರೆ. ಇರುವ ಸೆಂಟರ್ಗಳೇನಿತ್ತು ಅದೇ ಮುಂದೆ ಮಕ್ಕಳ ಕೇರ್ ಸೆಂಟರ್ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಖಾಲಿ ಅಥವಾ 50% ಕೇರ್ ಸೆಂಟರ್ಗಳ ಬಳಕೆ ಮಾಡ್ತಿದ್ದಾರೆ. ಪೀಡಿಯಾಟ್ರಿಕ್ ಬೆಡ್ಗಳಿಗಾಗಿ ಪರಿವರ್ತಿಸೋದಕ್ಕೆ ಮುಂದಾಗ್ತಾ ಇದೆ. ಆಸ್ಪತ್ರೆಗಳ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ ಬಿಬಿಎಂಪಿ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ 80 ಬೆಡ್ ಮೀಸಲು. ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಬೆಡ್ ಒದಗಿಸುವಂತೆ ಸೂಚನೆ. ಏನಪ್ಪ ಈಗಲೇ ರೆಡಿಯಾಗಿ, ಇಲ್ಲಾಂದರೆ ಅವಾಗ ಏನಾರು ಆದಾಗ ಈಗ ಬೆಡ್ಡು ಆವಾಗ ಕೂತ್ಕೊಂಡು ಚರ್ಚೆ ಮಾಡಿ ಎಷ್ಟು ಮೀಸಲಾತಿ ಅಂತೆಲ್ಲ ಯೋಚನೆ ಮಾಡೋದು ಬೇಡ. ಮುಂಬೈ ಮಾಡೆಲನ್ನು ಅನುಸರಿಸ್ತಾ ಇದ್ದಾರೆ. ಆ ಮೂಲಕ ಬಿಬಿಎಂಪಿ ಪ್ರೊಆಕ್ಟಿವ್ನೆಸ್ ತೋರಿಸ್ತಾ ಇದೆ. ಮಕ್ಕಳ ಆಸ್ಪತ್ರೆಗಳಿಂದ ಬೆಡ್ ವಿವರವನ್ನು ಈಗಾಗಲೇ ಬಿಬಿಎಂಪಿ ಅವರು ತೆಗೆದುಕೊಳ್ತಾ ಇದ್ದಾರೆ. ಖಾಸಗಿ ಮಕ್ಕಳ ಆಸ್ಪತ್ರೆಗಳಿಗೆ ಬೆಡ್ ಒದಗಿಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ನಮ್ಮೆಲ್ಲರಿಗೂ ಕೂಡ ದೊಡ್ಡ ಆಸ್ಪತ್ರೆ, ಅದು 80 ಬೆಡ್ ಅಲ್ಲಿ ಮೀಸಲಿಡಲಾಗಿದೆ. ಮುಂಬೈನಲ್ಲಿ ಏನು ಅನುಸರಿಸಿದ್ರು ಅದೇ ಮಾಡೆಲ್ನ ಇಲ್ಲೂ ಕೂಡ ಸಿದ್ಧಪಡಿಸ್ತಾ ಇದ್ದಾರೆ ಬಿಬಿಎಂಪಿ ಅವರು. ಇಲ್ಲಿ ಕೂಡ ಮಾನ್ಯ ಮುಖ್ಯ ಆಯುಕ್ತರವರ ನಿರ್ದೇಶನ ಮೇರೆಗೆ ಕೆಲವೊಂದು ಹಾಸ್ಪಿಟಲ್ಸ್ ಏನು ನಮ್ಮಲ್ಲಿ ಇರ್ತಕ್ಕಂಥ ಪೀಡಿಯಾಟ್ರಿಕ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಸು, ಪ್ರೈವೇಟ್ ಹಾಸ್ಪಿಟಲ್ಸ್ ತೊಗೊಂಡ್ರೆ NU ಹಾಸ್ಪಿಟಲು ಮತ್ತು ರೇನ್ಬೋ ಹಾಸ್ಪಿಟಲು, ಅದೇ ರೀತಿಯಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿದಾಗ ನಮ್ಮ ಇಂದಿರಾ ಗಾಂಧಿ ಹಾಸ್ಪಿಟಲ್ ಏನಿದೆ ಚೈಲ್ಡ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್, ಅದು ಅಲ್ಲಿ ಕೂಡ ಸುಮಾರು 80 ಬೆಡ್ಸ್ ಇದೆ. ಸೊ ಈ ಬೆಡ್ಸ್ಗಳು ಎಲ್ಲೆಲ್ಲಿ ಎಷ್ಟು ಅವೈಲೇಬಲ್ ಇದೆ ಈ ಒಂದು ಪಟ್ಟಿಯನ್ನು ನಾವು ತಯಾರು ಮಾಡ್ಕೋತಾ ಇದ್ದೀವಿ. ನಮ್ಮ ಬೆಡ್ ಬ್ಲಾಕಿಂಗ್ ಸಿಸ್ಟಮ್ ಏನಿದೆ ಅದರಲ್ಲಿ ಕೂಡ ಇದನ್ನು ಪ್ರತ್ಯೇಕವಾಗಿ ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಫಾರ್ ಮಕ್ಕಳು ಮತ್ತು ಅವ್ರ ಕೇರ್ ಟೇಕರ್ಸ್. ಯಾಕಂದರೆ ಮಕ್ಕಳಲ್ಲಿ ವಿಶೇಷತೆ ಏನಂದರೆ ಅವರು ಒಬ್ಬರೇ ಅಲ್ಲಿ ಬಂದು ಉಳಿಯೋಕ್ಕಾಗಲ್ಲ. ಎಸ್ ಅಟ್ಲೀಸ್ಟ್ 10 years ಆ್ಯಂಡ್ ಅಬೋವ್ ಇದ್ದರೆ ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ಬೋದು. ಬಟ್ ಅದಕ್ಕಿಂತ ಕಡಿಮೆ ಇದ್ದರೆ ಅವ್ರ ಜೊತೆಗೆ ಕೇರ್ ಟೇಕರು ಪಾಸಿಟಿವ್ ಇದ್ದರೆ ಏನು ಸಮಸ್ಯೆ ಇಲ್ಲ, ಅವರು ತಾಯಿ ಅಥವಾ ತಂದೆ ಕೇರ್ ಟೇಕರ್ ಇದ್ದರೆ. ಬಟ್ ಒಂದು ವೇಳೆ ಅವರು ನಾಟ್ ಪಾಸಿಟಿವ್, ಮಕ್ಕಳು ಮಾತ್ರ ಪಾಸಿಟಿವ್ ಇದ್ದರೆ ಯಾವ ರೀತಿಯಲ್ಲಿ ಅವ್ರಿಗೆ ಪ್ರೊಟೆಕ್ಟ್ ಮಾಡಬೇಕು, ಸಪ್ರೇಟ್ ಕ್ಯಾಬಿನ್ ಅವ್ರಿಗೆ ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಚಿಂತನೆ ನಾವು ಮಾಡಬೇಕಾಗತ್ತೆ. ಹಾಸ್ಪಿಟಲ್ ನನ್ನ ಪ್ರಕಾರ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಸ್ ಇರುವಂಥದ್ದು ಸುಮಾರು 6 ಇದೆ. ಅದೆಲ್ಲ ಸೇರಿ ಸುಮಾರು 200 ಬೆಡ್ ಸಿಗ್ಬೋದು ನಮಗೆ. 200 ರಿಂದ 250 ಬೆಡ್ ಸಿಗ್ಬೋದು. ಪ್ರತಿ ಹಾಸ್ಪಿಟಲಲ್ಲಿ ಕನಿಷ್ಠ ಒಂದು 10 ಅಥವಾ 20 ಬೆಡ್ ಪ್ರತ್ಯೇಕವಾಗಿ ಮಕ್ಕಳಿಗೆ ಪೀಡಿಯಾಟ್ರಿಕ್ ಬೆಡ್ಸ್ ಯಾರ್ಯಾರು ಮಾಡಿಕೊಡೋಕ್ಕೆ ಸಿದ್ಧವಾಗಿದ್ದಾರೆ ಅವ್ರದ್ದು ಲಿಸ್ಟ್ ನಮಗೆ ಬಹುಶಃ 2 ದಿನದ ಒಳಗೆ ನಮಗೆ ಕಳಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ನಮ್ಮ ಬೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಆ ಹಾಸ್ಪಿಟಲ್ಸನ್ನು ಪ್ರತ್ಯೇಕವಾಗಿ ನಾವು ತೋರಿಸಿರ್ತೀವಿ. ಯಾಕಂದರೆ ಒಂದು ವೇಳೆ ಮಕ್ಕಳಿಗೆ ಅಡ್ಮಿಟ್ ಮಾಡುವಂಥ ಒಂದು ಪ್ರಸಂಗ ಬಂದರೆ, ಕಾಲ್ಸ್ಗಳೇನೋ ಹೆಚ್ಚಾದರೆ ನಮಗೆ ಒಂದು ಸ್ಮೂತ್ ಸಿಸ್ಟಮ್ ಇರಬೇಕು. ಯಾವ ರೀತಿ ನಾವು ಅಡಲ್ಟ್ಸ್ಗೆ ಮಾಡಿದ್ವಿ ಅದೇ ರೀತಿಯಲ್ಲಿ ಒಂದು ಸಿಸ್ಟಮ್ ಇರಬೇಕು. ಗುಡ್, ಒಳ್ಳೆಯ ಬೆಳವಣಿಗೆ, ಮುಂದಾಳತ್ವ ತೆಗೆದುಕೊಂಡು